ಸಂಘರ್ಷದ ಯುಗದಲ್ಲಿ ಧಾರ್ಮಿಕ ಜಾಗೃತಿ ಪೂರಕ ಮಾಜಿ ಶಾಸಕ ಎ ನಾಗರಾಜು. ಸಂಘರ್ಷದ ಯುಗದಲ್ಲಿ ಧಾರ್ಮಿಕ ಜಾಗೃತಿ ಸಮಾವೇಶಗಳು ಮಾರ್ಗದರ್ಶಕವಾಗಿದ್ದು ಶಾಂತಿ ಸೌಹಾರ್ದ ಸಮಾಜಕ್ಕೆ ಪ್ರೇರಕವಾಗಿದೆ ಎಂದು ಮಾಜಿ ಶಾಸಕ ಎ ನಾಗರಾಜು ಹೇಳಿದರು. ಮಾಲೂರು ತಾಲೂಕಿನ ಬೆಳ್ಳಾವಿ ಮಠದಲ್ಲಿ ನಡೆದ ಕಾರ್ತಿಕ ಮಾಸದ ದೀಪೋತ್ಸವ ಮತ್ತು ಧರ್ಮ ಜಾಗೃತಿ ಸಮಾವೇಶ ಉದ್ಘಾಟಿಸಿ ಮಾತನಾಡಿ, ವಿಜ್ಞಾನ ತಂತ್ರಜ್ಞಾನ ಮುನ್ನಡೆಯಿಂದ ಆರ್ಥಿಕ ಉನ್ನತಿ ಆಗಿದ್ರೂ ಧರ್ಮದ ಸ್ಪಂದನೆ ಇಲ್ಲದೆ ಸಮಾಜದಲ್ಲಿ ಅಳುಕು ಕಾಡುತ್ತಿದ್ದು, ಹೀಗಾಗಿ ಧರ್ಮವನ್ನು ಜಾಗೃತಗೊಳಿಸುವ ಕೆಲಸವನ್ನು ಮಠಮಾನ್ಯಗಳು ಮಾಡಬೇಕಾಗಿದೆ ಎಂದರು. ಬೆಳ್ಳಾವಿ ಮಠದ ಮಹಂತ ಶಿವಾಚಾರ್ಯ ಶ್ರೀಗಳು ಮಾತನಾಡಿ, ಮನುಷ್ಯನಲ್ಲಿನ ಕತ್ತಲೆಯನ್ನ ಹೊಡೆದೋಡಿಸಲು ಸತ್ಸಂಗ ಅಗತ್ಯವಾಗಿದ್ದು, ಧರ್ಮಸ್ಥಳ ಸೇರಿದಂತೆ ಶ್ರೀ ಕ್ಷೇತ್ರಗಳ ಮೇಲೆ ಹಬ್ಬಿದ್ದ ಕರಾಳ ಆರೋಪಗಳು ಕಾರ್ತಿಕ ಮಾಸದ ದೀಪೋತ್ಸವದ ಮೂಲಕ ಕರಗಿ ಹೋಗಿದೆ. ನಾಗಲಾಪುರ ಮತ್ತು ಬೆಳ್ಳಾವಿ ಲಿಂಗಾಯತ ಮಠಗಳಾದರೂ ಎಲ್ಲ ಸಮಾಜವನ್ನ ಅಪ್ಪಿಕೊಂಡು ಮುನ್ನಡೆಯುತ್ತಿದೆ. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹಿರಿಯರು ಮಕ್ಕಳನ್ನು ಕರೆತರುವ ಮೂಲಕ ಚಿಕ್ಕಂದಿನಿಂದಲೇ ಸಂಸ್ಕಾರವನ್ನ ಪರಿಚಯಿಸಬೇಕು. ವಿದ್ಯೆ ಕಡಿಮೆ ಆದರೂ ಉತ್ತಮ ಪರಂಪರೆ ನಿರ್ಮಿಸುವ ನಿಟ್ಟಿನಲ್ಲಿ ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳನ್ನು ಕಲಿಸಬೇಕು ಎಂದು ತಿಳಿಸಿದರು. ನಾಗಲಾಪುರ ಮಠದ ತೇಜೇಶಲಿಂಗ ಶಿವಾಚಾರ್ಯ ಶ್ರೀಗಳು ಮಾತನಾಡಿ, ಹೋಮ ಹವನದ ಫಲ ಸಮಸ್ತ ಸಮಾಜಕ್ಕೆ ಸಿಗುವುದರಿಂದಾಗಿ ಶ್ರೀ ಸಾಮಾನ್ಯರು ಮಠಮಾನ್ಯಗಳಿಗೆ ಸಮಯವನ್ನ ಕೊಡಬೇಕು. ಪ್ರಸ್ತುತ ಮನುಷ್ಯನನ್ನು ಚಿಂತನೆಗಳ ಬದಲು ಚಿಂತೆಯನ್ನು ಕಾಡುತ್ತಿದ್ದು, ಹೀಗಾಗಿ ಧರ್ಮ ಸೇವೆಗೆ ಚಿತ್ತ ಕೊಡುವ ಸಂಕಲ್ಪ ತೊಡುವುದರೊಂದಿಗೆ ಧಾರ್ಮಿಕ ಪರಂಪರೆಯನ್ನ ಮುಂದುವರಿಸಬೇಕೆಂದು ಸೂಚಿಸಿದರು. ಮುಖಂಡರಾದ ಸಿದ್ದಲಿಂಗ ಒಡೆಯರ್, ರೇಣುಕಾ ಪ್ರಸಾದ್, ವಿಜಯ್ ಕುಮಾರ್, ವೀರಭದ್ರಯ್ಯ, ನಂಜುಂಡಿ, ವೆಂಕಟೇಶ್, ಚೆನ್ನವೀರದೇವರು, ಶ್ರೀಕಂಠಯ್ಯ, ಮರಿಯಪ್ಪ, ದೇವರಾಜ್, ಮುನಿರಾಜು, ಸಿಂಹವೇ ವೆಂಕಟೇಶ್ ಹಾಜರಿದ್ದರು. ಸಂದೇಶವನ್ನ ನಾಗಲಾಪುರದ ಪರಮ ಪೂಜ್ಯರು ಇಬ್ಬರೇ ವೇದಿಕೆಯಲ್ಲಿ ಮಾತನಾಡುತ್ತಾರೆ. ಎಲ್ಲರೂ ಉಪಸ್ಥಿತರಿದ್ದು ನಿಮಗೆ ಗೌರವವನ್ನು ಸಲ್ಲಿಸುವಂತ ಎಲ್ಲ ಅತಿಥಿಗಳನ್ನ ಮತ್ತೊಮ್ಮೆ ನಾನು ಸ್ವಾಗತಿಸಿ, ಕಾರ್ತಿಕ ಮಾಸದ ವಿಶೇಷತೆ ಏನು, ಕಾರ್ತಿಕದ ಕತ್ತಲೆಯನ್ನ ದೀಪ ಹಚ್ಚುವ ಮುಖಾಂತರ ನೋಡಿ, ರಾತ್ರಿ ಆಯಿತು ಅಂದ್ರೆ ಕತ್ತಲು ಕಳೆದುಕೊಂಡಿರ್ತದೆ. ಆ ಕತ್ತಲಲ್ಲಿ ಒಂದು ಸಣ್ಣ ಹಣತಿಯನ್ನ ಹಚ್ಚಿದಾಗ ಆ ಮನೆಯೆಲ್ಲ ಬೆಳಕಾಗ್ತದೆ. ಹಾಗೆ ಮನುಷ್ಯನ ಜೀವನದಲ್ಲಿ ಕತ್ತಲೆ ಬರುವುದು ಸಹಜ, ಕಷ್ಟ ಕಾರ್ಪಣ್ಯಗಳು ಬರುವುದು ಸಹಜ. ಅವನ್ನ ದೂರ ಮಾಡಿಕೊಳ್ಳಲಿಕ್ಕೆ ಇಂತಹ ಸತ್ಸಂಗಗಳು ಎಲ್ಲರಿಗೂ ಅವಶ್ಯಕತೆ ಇದೆ. ಹಾಗಾಗಿ ನೋಡಿ, ಸೂರ್ಯ ಬೆಳಗ್ಗೆ 6 ಗಂಟೆ 1 ನಿಮಿಷದಿಂದ 6 ಗಂಟೆ 7-8 ನಿಮಿಷದೊಳಗಡೆ ಎಲ್ಲ ಭಾಗದಲ್ಲಿ ಉದಯವಾಗ್ತದೆ. ಮತ್ತೆ ಅದು ಹೋಗೋದಿಲ್ಲ. ಅದು ಮತ್ತೆ ಮುಳುಗಬೇಕಾದ್ರೆ ಸಂಜೆ 6ರ ನಂತರ ಅದು ಮುಳುಗುತ್ತದೆ. ಅಂದರೆ 12 ತಾಸು ನಮಗೆ ನಿರಂತರವಾಗಿ ಬೆಳಕನ್ನು ಕೊಡುವಂತ ಶಕ್ತಿ ಆ ಭಗವಂತನಿಗಿದೆ. ನಂತರ ನಾವು ಕೃತಕವಾಗಿ ಇನ್ನು 12 ಗಂಟೆ ಬೇಕಲ್ಲ. ನಾವಿವತ್ತು KPTCL ನೋಡಿದ್ರೆ ನಮ್ಮ ಅವಸ್ಥೆಗಳು ಏನೇನಾಯಿತು ಅಂತೇಳಿ ಎಷ್ಟೊಂದು ಸತಿ ಹೋಗ್ತದೆ. ಮನುಷ್ಯ ತಯಾರು ಮಾಡ್ಕೊಂಡಂಥದ್ದು ಯೋಚನೆ ಮಾಡಬೇಕು. 1 ಗಂಟೆ ಇದ್ರೆ ಇನ್ನೊಂದು ಗಂಟೆ ಆ ಕರೆಂಟು ಇರೋದಿಲ್ಲ. ಹಾಗಾಗಿ ಈ ಸೂರ್ಯ ಭಗವಂತ ನಮಗೆ ಏನು ಬೆಳಕನ್ನು ಕೊಟ್ಟಿದ್ದಾರೆ, ಆ ರೀತಿ ನಮ್ಮೆಲ್ಲರ ಜೀವನದಲ್ಲಿ ಬೆಳಕಾಗಬೇಕು, ಕಾರ್ತಿಕದ ಕತ್ತಲೆ ದೂರ ಆಗಬೇಕು ಅನ್ನುವ ನಿಟ್ಟಿನಲ್ಲಿ 4 ಸೋಮವಾರಗಳು ಶ್ರೀಮಠದಲ್ಲಿ ವಿವಿಧ ಭಕ್ತರ ಸಹಯೋಗದೊಂದಿಗೆ ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡಿಕೊಂಡು 18, 19 ಕೊನೆ ಸೋಮವಾರ ಮಾಡ್ತಾ ಇದ್ದಂಥದ್ದು. ನಾನು ನಾಗಲಾಪುರದವರು ಮಾತನಾಡ್ತೀನಿ. ನಾಗಲಾಪುರ ಸಂಸ್ಥಾನ ಮಠದಲ್ಲಿ ಒಂದು ವಿಶೇಷ ಇದೆ. ಅವರ ಹಿರಿಯ ಗುರುಗಳು ಇಲ್ಲಿ ನಮ್ಮ ಮಠದಲ್ಲಿ ದೀಪೋತ್ಸವ ನಡೀತಾ ಇತ್ತು, ಕಾರ್ತಿಕ ಮಾಸದ ದೀಪೋತ್ಸವ. ಅವತ್ತು ಲಿಂಗೈಕ್ಯರಾದಂಥದ್ದು. ಹಾಗಾಗಿ ನಾನು ಅವರಿಗೆ ಹೇಳಲಿಕ್ಕೆ ಬರೋದಿಲ್ಲ, ನೀವು ದಿನ ಚೇಂಜ್ ಮಾಡ್ಕೊಳ್ಳಿ ಅಂತೇಳಿ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗಿದ್ದೇನೆ. ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆದಂಥದ್ದು ನಾವೆಲ್ಲರೂ ನೋಡಿದ್ದೇವೆ. ಹಾಗಾಗಿ ಮಾತನಾಡಿಕೊಂಡು ಮಂಗಳವಾರ ಮತ್ತು ಬುಧವಾರ ನನಗೆ ಇನ್ನೊಂದು ಐಡಿಯಾ ಬರಲಿಲ್ಲ. ಈ ಸತಿ ಧರ್ಮಸ್ಥಳದಲ್ಲೂ ಬಹಳ ವಿಶೇಷತೆ ಇದೆ. ಎಲ್ಲಿ ಕ್ಷೇತ್ರ ಬೆಳೀತದೆ ಅಲ್ಲಿ ಆಪತ್ತು ಕಾದಿದೆ. ಎಲ್ರಿಗೂ ಗೊತ್ತಿದೆ. ಪಾಪ ವೀರೇಂದ್ರ ಹೆಗ್ಗಡೆ ಅವರಿಗೆ ರಾಜ ವಿಕ್ರಮರಾಜನಿಗೆ ಬಂದಂಥ ಸ್ಥಿತಿ ಬಂದ್ಬಿಡ್ತು 6-7 ತಿಂಗಳಿನಿಂದ. ಹಾಗಾಗಿ ಅವೆಲ್ಲವನ್ನು ದೂರ ಮಾಡಿ
ಎಲ್ಲವೂ ಅಪರಾಧದಿಂದ ಮುಕ್ತರಾಗಿ ನೇನು ನಿರ್ಮುಕ್ತರಾಗಿದ್ದೀನಿ ಅನ್ನುವಂಥ ಒಂದು ಕಾಲಘಟ್ಟ ಕೊನೆ ಕಾರ್ತಿಕ ದೀಪೋತ್ಸವದಲ್ಲಿ ಅಲ್ಲಿ ಬೆಳಕಾಗಬೇಕು ಅಂತೇಳಿ ಇಡೀ ರಾಜ್ಯದ ಸಮಸ್ತ ಜನಘಟ್ಟ ಕೊನೆ ಕಾರ್ತಿಕ ದೀಪೋತ್ಸವದಲ್ಲಿ ಅಲ್ಲಿ ಬೆಳಕಾಗಬೇಕು ಅಂತೇಳಿ ಇಡೀ ರಾಜ್ಯದ ಸಮಸ್ತ ಜನೊಳಿತಯ್ಯ ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು ವಾಯೆಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು ಎಂತಿ ಬಸವಾಕ್ಷರ ತ್ರಯೋವೆನ್ನ ಸರ್ವಾಂಗದಲ್ಲಿ ತೊಡಗಿ ಬೆಳಗುವುದ ಕಂಡು ಆನು ನೀನು ಬಸವಾ ಬಸವ ಎನ್ನುತ್ತಿದ್ದವಯ್ಯ ಗಹೇಶ್ವರ. ಕ್ಷೇತ್ರನಾಥ ಚಕ್ರ ರಾಜರಾಜೇಶ್ವರಿ ಸ್ವಾಮಿ ಸಮೇತ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯನ್ನ ಹೃನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಗೋತ್ರ ಪುರುಷ ಶ್ರೀ ಭದ್ರಮಂಗಳತಾಯಿ ಸಮೇತ ಶ್ರೀ ವೀರಭದ್ರ ಸ್ವಾಮಿಯನ್ನ ಹೃನ್ಮಂದಿರದಲ್ಲಿ ಸ್ಥಾಪಿಸಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಒಳಗೊಂಡಂತೆ ಬಸವಾದಿ ಶಿವಶರಣರನ್ನ ಹೃನ್ಮಂದಿರದಲ್ಲಿ ಸ್ಮರಣೆ ಮಾಡಿ ಈ ಒಂದು ಸಂಸ್ಥಾನ ಮಠದ ಆವರಣದಲ್ಲಿ ಪ್ರತಿ ವರ್ಷದಂತೆ ಕಾರ್ತಿಕ ಮಾಸದ ದೀಪೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಅನುಗ್ರಹಿಸಿರುವ ಶ್ರೀಮದ್ ನಾಗಲಾಪುರ ವೀರಸಿಂಹಾಸನ ಸಂಸ್ಥಾನ ಮಠದ ಶಟಸ್ಥಲ ಬ್ರಹ್ಮಿ ಪಟ್ಟದ ತೇಜಸ್ವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ರಾಜಕೀಯಕ್ಕೆ ಹೆಚ್ಚಿನ ಮೌಲ್ಯವನ್ನ ತಂದುಕೊಟ್ಟು ಮಾಲೂರು ತಾಲೂಕಿನ ಸುದೀರ್ಘವಾದಂತಹ ಅಧಿಕಾರವನ್ನ ವಹಿಸಿ ಕಡು ಬಡರನ್ನ ಗುರುತಿಸಿ ಕಟ್ಟ ಕಡೆಯ ಪ್ರಜೆಯ ಬದುಕಿಗೆ ಕಾರಣೀಭೂತರಾದಂತಹ ಹಿರಿಯ ಮುತ್ಸದ್ದಿಗಳು ಗೌರವಾನ್ವಿತರು ವೇದಿಕೆಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು, ಕಾರ್ತಿಕ ದೀಪೋತ್ಸವ, ಜನಜಾಗೃತಿ ಧರ್ಮ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವ ಕ್ರಿಯಾಶೀಲ ಪೂಜಿ ಪರಮ ಪೂಜ್ಯರು ಶ್ರೀ ಮಠದಲ್ಲಿ ಭಕ್ತರಿಗೆ ಆಗಲಿ ಎನ್ನುವಂತ ಉದ್ದೇಶದಿಂದ ಕಳೆದ 2 ದಿನಗಳಿಂದ ಹೋಮ ಪೂಜಾದಿಗಳನ್ನ ಹಮ್ಮಿಕೊಂಡು ಇವತ್ತಿನ ದಿನ ಧರ್ಮ ಜಾಗೃತಿ ಸಮಾರಂಭದಲ್ಲಿ ತಾವೆಲ್ಲರೂ ಸಹ ಬಹಳ ವಿಶೇಷವಾಗಿರುವಂತಹ ಮಾತುಗಳನ್ನ ನುಡಿಸೇವೆಯನ್ನ ಆಗಲೇ ಸಲ್ಲಿಸ್ತಾ ಇದ್ದರು. ಮಠಗಳು ಏನ್ ಮಾಡಬೇಕು, ಮಠಗಳಿಂದ ಸಮಾಜಕ್ಕೆ ಏನು ಅನುಕೂಲ, ಸ್ವಾಮೀಜಿಗಳು ಏನ್ ಮಾಡಬೇಕು ಎನ್ನುವಂಥದ್ದು ಬಹಳ ವಿಶೇಷವಾಗಿ ಸರಳವಾಗಿ ಅವರು ಮಾತುಗಳನ್ನು ಆಡ್ತಾ ಇದ್ದಾರೆ. ಬಹುಶಃ ಮಠಗಳಿಂದ ಸಮಾಜಕ್ಕೆ ಏನು ಅನುಕೂಲ ಇದೆ, ಸ್ವಾಮಿಗಳಾಗಿರುವಂತವ್ರು ಅಲ್ಲಿ ಆಗಿ ನಾವು ಏನ್ ಮಾಡಬೇಕು ಎನ್ನುವಂಥದ್ದಂದ್ರೆ ಈಗಾಗಲೇ ಪರಮ ಪೂಜರು ನಿನ್ನೆಯಿಂದ ಹೋಮಗಳನ್ನ ಪೂಜೆಗಳನ್ನ ಮಾಡಿಸ್ತಾ ಇದ್ರು. ಅದು ಯಾರಿಗೆ ಮಾಡಿಸ್ತಾ ಇದ್ರು? ಅದು ಅವರಿಗಾಗಿ ಅಲ್ಲ, ಭಕ್ತರಿಗಾಗಿ, ಭಕ್ತರ ಏಳಿಗೆಗಾಗಿ, ಸಮಾಜಕ್ಕಾಗಿ, ಗ್ರಾಮಕ್ಕಾಗಿ, ದೇಶಕ್ಕಾಗಿ, ಧರ್ಮಕ್ಕಾಗಿ ಈ ಒಂದು ವಿಶೇಷವಾಗಿರುವಂತಹ ಪೂಜಾ ಹೋಮಾದಿಗಳನ್ನ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಅಂತ ಪೂಜೆಗಳನ್ನು ಮಾಡಿಸೋದ್ರಿಂದ ತೋರಿಸ್ತಕ್ಕಂಥ ಪುಣ್ಯ ಫಲ ಇದೆ ಅವರಿಗಾಗಿ ಅಲ್ಲ, ಸಮಾಜಕ್ಕಾಗಿ ಎನ್ನುವಂಥದ್ದನ್ನ ಸಮಸ್ತರು ಸಹ ಇವತ್ತಿನ ದಿನ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿದೆ. ಇವತ್ತಿನ ದಿನ ಬಹುಶಃ ಈ ಭಾಗದಲ್ಲಿ ಯಾವ್ದಾದ್ರೂ ಧಾರ್ಮಿಕ ಕಾರ್ಯಕ್ರಮಗಳಾದ್ರೆ ಜನಗಳು ಬರೋದು ಬಹಳಷ್ಟು ಕಷ್ಟ. ಇಲ್ಲಿ ಅಲ್ಲ, ಎಲ್ಲಾ ಭಾಗದಲ್ಲಿ ಸಹ ಅವರನ್ನ ಕರೆದು ಕೂಡಿಸ್ಬೇಕು. ನಮ್ಮ ಮಠದಲ್ಲೂ ಅಷ್ಟೇ, ಇಲ್ಲಿ ಅಷ್ಟೇ. ಉತ್ತರ ಕರ್ನಾಟಕದಲ್ಲಿ ಒಂದು ಕೆಲಸ ಮಾಡ್ತಾರೆ. ನಿಮ್ ನೋಡಿ, ಈಗ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು, ಕಾರ್ತಿಕ ದೀಪೋತ್ಸವ, ಜನಜಾಗೃತಿ ಧರ್ಮ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವ ಕ್ರಿಯಾಶೀಲ ಅನ್ನೋದ್ರಲ್ಲಿ ಸಂದೇಶವಿಲ್ಲ. ಅಂತ ಒಂದು
ಈ ಒಂದು ದೈವ ಸಾನ್ನಿಧ್ಯದಲ್ಲಿ ನಾವೆಲ್ಲ ಸೇರ್ತೀವಿ. ಈ ಒಂದು ಸಮಾವೇಶದ ಫಲಿತಾಂಶದ ಕೆರವಣ ಚರ್ಬಿತ ಈ ಸಮಾಜವನ್ನು ಕಿಂಚತ್ತಾದರೂ ಧರ್ಮದ ಕಡೆಗೆ ಕೊಂಡೊಯ್ದರೆ ಬಹುಶಃ ಇದಕ್ಕೆ ಅತ್ಯಂತ ಮಹತ್ತರವಾದಂತ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಅಗಾಧವಾಗಿ ಪ್ರಪಂಚ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ವಿಶೇಷವಾಗಿ ವೈಜ್ಞಾನಿಕವಾಗಿ ಬೆಳೆದುಕೊಂಡು ಬಹುಶಃ ವಿಜ್ಞಾನ ಈ ಸಮಾಜಕ್ಕೆ ಆರ್ಥಿಕವಾದಂತಹ ಶಕ್ತಿ ಎಷ್ಟು ಕೊಟ್ಟಿದೆಯೋ ಅಷ್ಟೇ ಇನ್ನೊಂದು ಕಡೆ ಯೋಚನೆ ಮಾಡಿದಾಗ ಈ ಸಮಾಜ ಬಹುಶಃ ಆರ್ಥಿಕ ಶಕ್ತಿಯಿಂದ ವೈಜ್ಞಾನಿಕ ಶಕ್ತಿಯಿಂದ ಬಹಳಷ್ಟು ಮುಂದುವರೆದರೂ ಸಹ ಈ ಧರ್ಮದ ಸ್ಪಂದನೆ ಇಲ್ದಿರ ಸ್ವಲ್ಪ ಅದರಲ್ಲಿ ಅಡಕನ್ನು ಕಾಣ್ತಾ ಇದ್ದೀವಿ ಅನ್ನೋ ಒಂದು ಭಯ ಮುಂದೆ ಸಮಾಜದ ಮುಂದೆ ಇದೆ. ಆ ಭಯವನ್ನ ಧರ್ಮ ಜಾಗೃತಿಗೊಳಿಸಿ ಈ ಸಮಾಜವನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ಶಕ್ತಿ ಯಾರಿಗಾದ್ರೂ ಇದೆ ಅಂತ ಹೇಳಿದ್ರೆ ಏನು ಸ್ವಾಮೀಜಿ ಸ್ವರೂಪರಾದಂತ ದೈವ ಸಾನ್ನಿಧ್ಯ ವಹಿಸಿರುವಂತವ್ರಿಗೆ ಇದೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದ್ರೆ ಸಮಾಜ ಇವತ್ತು ಸ್ವಲ್ಪ ಅಧಪತನವನ್ನು ಕಾಣ್ತಾ ಇದ್ದೀವಿ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ. ಇಂಥ ಸನ್ನಿವೇಶದಲ್ಲಿ ಅಗಾಧವಾಗಿ ವಿಜ್ಞಾನ ಬೆಳೆದ್ರೂ ಸಹ ಇದಕ್ಕೆ ಧರ್ಮ ಸ್ಪಂದನೆ ಕೊಟ್ಟಾಗ ಇದು ಮಹತ್ತರವಾದಂಥ ಸಂದೇಶ ಮತ್ತು ಸಮಾಜವನ್ನು ಒಳ್ಳೆ ದಾರಿ ನಡೆಸುವಂತ ಒಂದು ಸನ್ನಿವೇಶನ ನಿರ್ಮಾಣ ಮಾಡುವಂತ ಶಕ್ತಿ ಯಾರಿಗಾದ್ರೂ ಇದೆ ಅಂತ ಹೇಳಿದ್ರೆ ಅದು ಸ್ವಾಮೀಜಿ ಅವತ್ತು. ವಿಶೇಷವಾಗಿ ಸ್ವಾಮೀಜಿಯವರು ಹೇಳಿದ್ರು 2 ಮಠಗಳಿರೋದು ಇವತ್ತು ನಮ್ಮ ಕೋಲಾರ ತಾಲೂಕಿನಲ್ಲಿ, ಕೋಲಾರ ಜಿಲ್ಲೆಯಲ್ಲಿ. ಈ ಸಂಸ್ಥಾನಗಳು ಎಷ್ಟು ಪ್ರಭಾವ ಬೀರಿದೆ ಅಂತ ಹೇಳಿದ್ರೆ ಬಹುಶಃ ಧರ್ಮ ಜಾಗೃತಿ ಇವತ್ತು ಏನಾದ್ರೂ ಸಮಾಜದಲ್ಲಿ ಇದೆ ಅಂತ ಹೇಳಿದ್ರೆ ಇವರ ಪ್ರಭಾವ ಅಂತ ನಾನಂತೂ ಭಾವಿಸ್ತೇನೆ.